ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಇದು. ಗೋಪೂಜೆ ಹಾಗೆ ಹೋಮ ಹಾಗೆ ಕಳಸದ ಪೂಜೆ ಎಲ್ಲ ಇರುತ್ತೆ ಈ ವಿಡಿಯೋದಲ್ಲಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ. ಇವಾಗ ಗೋಪೂಜೆ ನಡೀತಿದೆ ಆಲ್ರೆಡಿ. ಈ ಗೋಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊತಿದ್ದಾರೆ. ಹಾಗೆ ಗೋಮಾತೆನ ಒಳಗಡೆ ಕರ್ಕೊಂಡು ಹೋಗಿ 3 ಸುತ್ತು ದೇವಸ್ಥಾನ ಸುತ್ತಿಸ್ಬಿಟ್ಟು ಹಾಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಹೋಮ ಕೂಡ ಹೋಮಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಎಲ್ರಿಗೂ ಒಂದೊಂದು ಕೊಟ್ಟಿದ್ದಾರೆ. ಅದು ಸುಮ್ಮನೆ ಈಸ್ಕೊಳ್ಳೋ ಆಗಿಲ್ಲ. ಕೈಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಸವರ್ಕೊಂಡಾದ್ಮೇಲೆ ಈಸ್ಕೋಬೇಕು ಈ ಥರ ತಟ್ಟೆನ. ಆದಮೇಲೆ ಎಲ್ಲರೂ ಕೂಡ 3 ಸುತ್ತು ದೇವಸ್ಥಾನ ಸುತ್ತಬಿಟ್ಟು ಅದನ್ನೆಲ್ಲನೂ ಹೋಮಕ್ಕೆ ಹಾಕ್ತಾರೆ. ನಮಗೂ ಇವೇನೇನು ಅಂತ ಗೊತ್ತಿಲ್ಲ, ಸೊ ಇದು ಕೇಳ್ತಿದ್ದಾರೆ, ಬಟ್ ನನಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನನಗೂ ಗೊತ್ತಿಲ್ಲ ಅಂತ ಅಂದೆ. ಆ ತಟ್ಟೆನ ಕೈಯಲ್ಲಿ ಇಟ್ಕೋಬಾರ್ದಂತೆ, ತಲೆ ಮೇಲೇ ಇಟ್ಕೊಂಡು ದೇವಸ್ಥಾನ ಸುತ್ತ 3 ಸುತ್ತು ಪ್ರದಕ್ಷಿಣೆ ಕೂಡ ಹಾಕಬೇಕಾಗುತ್ತೆ. ಅದಾದಮೇಲೆ ನಾವೇನು 3 ಸುತ್ತು ಪ್ರದಕ್ಷಿಣೆ ಹಾಕಿರ್ತೀವಿ ಅದನ್ನು ಪೂಜಾರು ಇರ್ತಾರಲ್ವ, ಅವರು ತಲೆ ಮೇಲಿಂದ ಆ ಕೊಂಡದೊಳಗಡೆ ಹಾಕ್ತಾರೆ. ಆ ಹೋಮಕ್ಕೆ ಅದೇ ಥರ ಸಂಪ್ರದಾಯ ಅಂತೆ. ಸೊ ಅದಕ್ಕೋಸ್ಕರ ಬಟ್ ನಾವೆಲ್ಲ ತೊಗೊಂಡೋಗಿ ಹೋಮದೊಳಗೆ ಹಾಕ್ತೇವಲ್ಲ, ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದೇನೇನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ ಮಧ್ಯಾಹ್ನ ಬೇರೆ ಆಗಿದೆ, ಸೊ ಕಾಲೆಲ್ಲ ಸುಡ್ತಾ ಇದೆ, ಹೋಗೋಕ್ಕೆ ಆಗ್ತಿಲ್ಲ. ಬಟ್ ಕಳಸದ ಪೂಜೆ ಇದೆಯಲ್ವಾ, ಅದು ಕೆಳಗಡೆ ಊರು ಅಂತ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕಾಗುತ್ತೆ. ನೋಡಿ, ಪೂಜಾರು ಅವ್ರ ತಲೆ ಮೇಲೆ ಇಟ್ಕೊಂಡು ಹೋಮದೊಳಗಡೆ ಹಾಕ್ತಿದ್ದಾರೆ. ಇದೇ ಥರ ಅಂತ ಸಂಪ್ರದಾಯ ಅದಿರೋದು. ಅದೆಲ್ಲ ಆದಮೇಲೆ ನೆಕ್ಸ್ಟು ಕಳಸದ ಪೂಜೆ ಇರುತ್ತೆ. ಪೂಜೆ ಎಲ್ಲ ಮಧ್ಯಾಹ್ನ ಮಾಡ್ತಿರೋದು. ಸೊ ಎಲ್ರಿಗೂ ಸೆಕೆ ಬಿಸಿಲು ಎಲ್ಲ ಕೂಡ ನೋಡಿ. ಕಳಸದ ಪೂಜೆನೂ ಕೂಡ ರೆಡಿಯಾಗಿದೆ. ಯಾರಿಗೂ ಕಾಲು ಇಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಳ್ಳೆ ಕೊಂಡದಲ್ಲಿ ನೆಡ್ದಂಗೆ ಆಗ್ತಿದೆ ಎಲ್ರಿಗೂ. ಬೇಗ ಬೇಗ ಓಡ್ತಿದ್ದಾರೆ. ಹಾಗೆ ಒಂದೆರಡು ಫೋಟೋನೂ ಕೂಡ ಹಂಗೆ ಕ್ಲಿಕ್ ಮಾಡಿಕೊಂಡು ಆ ಕಳಸದ್ದೆಲ್ಲನೂ ಅಭಿಷೇಕ ಮಾಡ್ತಾರೆ. ನೀರೆಲ್ಲನೂ ಒಳಗಡೆ ಕೊಟ್ಬಿಟ್ಟು ಸುಮ್ಮನೆ ಹಾಗೆ ಈಚೆ ಬಂದು ಕೂತಿದ್ದು. ಹಾಗೆ ಲಾಸ್ಟಲ್ಲಿ ದೃಷ್ಟಿ ತೆಗಿಯೋದು ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾರೆ. ಹಾಗೆ 3 ಸಲ ನೀಳಿಸ್ಬಿಟ್ಟು ದೃಷ್ಟಿ ಎಲ್ಲ ತೆಗ್ದು ಮೇಲ್ಗಡೆ ಎತ್ತಿ ಹೊಡಿತಾರೆ. ಹಾಗೆ ಏನು ದೃಷ್ಟಿ ತೆಗ್ದು ಹೊಡೆದಿರ್ತಾರೆ ಅದನ್ನು 2 ಪೀಸ್ ತೊಗೊಂಡು ಆ ಕಡೆ ಈ ಕಡೆ ಸೈಡು ಇಡ್ತಾರೆ, ದೃಷ್ಟಿ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು. ಇವಾಗ ಎಲ್ಲರೂ ಕೂಡ ಊಟಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.